ಸಾಕಪ್ಪ ಈ ರಾಜಕೀಯ ಸವಾಸ ಅಂತ ಯಾವ ಥರ ಅನಿಸಿದೆ ಸರ್? ನಾನು ಕುಟುಂಬದ ರಾಜಕೀಯ ಮಾಡಬಾರ್ದು ಅಂತೇಳಿ ಇದುವರೆಗೆ ನಾನು ಕಳೆದಿದ್ದೆ. 25 ವರ್ಷಗಳ ಸತತವಾಗಿ ಅಧಿಕಾರವನ್ನು ಮಾಡ್ಕೊಂಡ್ಬಂದಿರೋ ನಿಮಗೆ ಇವಾಗ ಅಧಿಕಾರ ಇಲ್ಲ ಅಂದಿದ ತಕ್ಷಣ ಯಾವ ಥರ ಫೀಲ್ ಆಗ್ತಿದೆ ಸರ್? ಸಮಾಜದಲ್ಲಿ ಸ್ಥಾನಮಾನ ಅಥವಾ ಒಂದು ಅಂತಸ್ತು ಅಥವಾ ಜನರಲ್ಲಿ ಸೆಳಿಬೇಕಾದ್ರೆ ಅಧಿಕಾರ ಇರಲಿ. ತಾಲೂಕು ತಂಟೆಗೆ ಬಂದರೆ ಕೈ ಕತ್ತಿಸುವಂಥ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆ ಕೂಡ ಕೊಟ್ಟಿದ್ದೀರಿ ನೀವು. ಕಳೆದ 10 ವರ್ಷದಲ್ಲಿ ಮೋದಿಯವರಿಂದ ಬಡ ಜನತೆಗೆ ರೈತರಿಗೆ ನೇರವಾಗಿ ಯಾವುದೇ ಹೇಳ್ಕೊಳ್ಳುವಂಥ ಕಾರ್ಯಕ್ರಮಗಳಾಗಿಲ್ಲ. ಅಂದರೆ ನಂಗೆ ಟಿಕೆಟ್ ಸಿಗೋ ಕಾರಣ ಶಶಾಂಕ್ ರೆಡ್ಡಿ ಸಾಹೇಬರು ಆಮೇಲೆ ಸುಧಾಕರ್ ಸಾಹೇಬರು ಅಂತ ಹೇಳಿದ್ರು. ಹಾಗಾದರೆ ಯಾವ ರೀತಿ ಸಪೋರ್ಟ್ ಮಾಡಿದ್ದೀವಿ ಸರ್ ಪ್ರದೀಪ್ ಈಶ್ವರ್ ಅವರು? ಪ್ರದೀಪ್ ಈಶ್ವರ್ ಹೋರಾಟ ಮಾಡಿದಂಥ ವ್ಯಕ್ತಿ. ಸಲ ಆಗಿದ್ದ ಮೇಲೆ ಆಗ್ತಾ ಇರ್ತೀಯಪ್ಪ, ಒಂದ್ಸಲ ಎಂ ಪಿ ಟ್ರೈ ಮಾಡು ಅಂತ ಹೇಳ್ಬಿಟ್ಟು ಯಾರಾದರೂ ಅಂದಿದ್ದಾರೆ ಸರ್? ನಾವು ಕಲ್ಲು ಹಾಕಿದ್ರೆ ತಾನೇ ಮಾವಿನ ಹಣ್ಣು ಉದುರೋದು. ಪರ್ಚೇಸ್ ಮಾಡ್ಬೋದು ನಮಗಿರೋ ಬರ್ಬರ್ತಾ ಈಗ ರಾಜಕಾರಣದಲ್ಲಿ ಜಾತಿಗಳು, ಹಣದ ಪ್ರಬಲ ಇವೆಲ್ಲ ಕೂಡ ಮನೆ ಮಾಡ್ತಾ ಇದೆ. ತಾಲೂಕಲ್ಲಿ ಒಂದು ಟಾಕ್ ಇದೆ, ಅಂದರೆ ಶಿವಶಂಕರ್ ರೆಡ್ಡಿ ಅವರು ಪ್ರತಿ ಎಲೆಕ್ಷನ್ ಟೈಮಲ್ಲಿ CM ಸಿದ್ದರಾಮಯ್ಯವ್ರನ್ನ ಕರೆಸ್ಬಿಟ್ಟು ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಓಟ್ಗಳನ್ನ ಕಸಿದ್ಕೊಡ್ತಾರೆ. ಬಡವರಿಗೆ ನೀವು ಸ್ಕೀಮ್ ಕೊಟ್ಟರೆ ಡೆವಲಪ್ಮೆಂಟ್ ಅಲ್ವಾ, ಶ್ರೀಮಂತರಿಗೆ ಕೊಡಬೇಕಾ? ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಅವ್ರು ಬರ್ತಾರೆ ಅಂದರೆ ನಿಮ್ಮ ಪ್ರತಿಕ್ರಿಯೆ ಯಾವ ಥರ ಇದೆ? ನನ್ನ ಜೊತೆ ಇದ್ದಂಥ ಲೀಡರ್ಸ್ ಜೊತೆಗೆ ಹಣ ಸೇರಿಕೊಂಡು ಸ್ವಲ್ಪ ಪ್ರಬಲ ಆಗಿ ನಾನು ಸೋಲಕ್ಕೆ ಕಾರಣ ಆಯಿತು ಅಂತ. ಈ ಬೈ ಎಲೆಕ್ಷನ್ಸ್ ಇಲ್ಲ ರೀ ಎಲೆಕ್ಷನ್ಸ್ ಮಾಡಿದ್ರೆ ಪಕ್ಕಾಗೆಲ್ಲ ತಾಲೂಕಲ್ಲಿ ಶಿವಶಂಕರ್ ರೆಡ್ಡಿ ಅವರೇ ಅಂತ ಹೇಳಿದ್ದಾರೆ. ಜನ ಬಯಸೋದು ಹೆಂಗೆ ಗೊತ್ತಾಗುತ್ತೆ? ಶುಗರ್ ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅನ್ನೋ ನಿರ್ಧಾರದಲ್ಲಿ ಇದೀನಿ ಅಂತ ಹೇಳ್ಬಿಟ್ಟು ಮತ್ತೆ ಓಪನ್ ಆಗೋ ಒಂದು ಭರವಸೆ ಕೊಡ್ತೀರಾ ತಾಲೂಕಿಗೆ? ಶ್ರೀಮಂತರಿಗೆ, ಕಾರ್ಪೊರೇಟ್ಸ್ ಕಂಪನೀಸ್ ಅವ್ರಿಗೆ 12 ಲಕ್ಷ ಕೋಟಿ ಮಾಫಿ ಮಾಡಿದ್ದಾರೆ. ಇವತ್ತು ನೀರವ್ ಮೋದಿ ಇರ್ಬೋದು ಅಥವಾ ಮಲ್ಯ ಇರ್ಬೋದು, ಇಂಥವರೆಲ್ಲ 1000 ಕೋಟಿ ಮೋಸ ಮಾಡಿದ್ದು ಹಂಗೇನೆ ಸರ್ಕಾರದ ದುಡ್ಡು.